ಸರ್ ಎಷ್ಟೊತ್ತಲ್ಲಿ ನೋಡಿದ್ರಿ ನೀವು? ಯಾವಾಗ ಬಂದಿದ್ದು ಸರ್? ಇಲ್ಲಿ ಬಂದು ಒಂದು ಗಂಟೆ ಸರ್, 12:45 1 ಗಂಟೆ ಒಳಗಡೆ ಸೌಂಡ್ ಬಂತು ಇಲ್ಲಿ. ಆ ಸೌಂಡ್ ಬಂದಿದ್ದ ತಕ್ಷಣ ಫುಲ್ಲು ನಾವೆಲ್ಲ ಇಲ್ಲಿ ಸ್ಥಳೀಯರೆಲ್ಲ ನಾವು ಇಲ್ಲೇ ಇರೋದು ಬಂದು ನೋಡಿದ್ರಿ, ಫುಲ್ ಹೊಗೆ ತುಂಬ್ಕೊಂಡಿತ್ತು. ಆಮೇಲೆ ನಾವು ಒಳಗಡೆ ಹೋಗಿ ಎಂಟ್ರಿ ಕೊಟ್ರಿ. ನಮ್ಮ 3 ಜನಕ್ಕೆ 4 ಜನಕ್ಕೆ ಏಟ್ ಬಿದ್ದಾಗಿದೆ. ಹಾಗೆ ನಾವು ನೋಡಿದ್ರೆ 3 ಜನ ಕರ್ಕೊಂಡು ಹಾಸ್ಪಿಟ್ಲ್ ಕಳಿಸ್ತೀರಿ. ಒಂದು ಲೇಡಿನ ಅಲ್ಲೇ ಬಿಟ್ಟಿದ್ರು. ಆವಾಗೂ ಆಂಬುಲೆನ್ಸ್ ವ್ಯವಸ್ಥೆ ಇಲ್ಲ, ಆಂಬುಲೆನ್ಸ್ ವ್ಯವಸ್ಥೆನೇ ಇಲ್ಲ ಇಲ್ಲಿ. ಆಮೇಲೆ ಲೋಕಲ್ ಇದನ್ನಲ್ಲಿ ಬಂದು ಒಂದು ಆಂಬುಲೆನ್ಸ್ ಮಾಡಿ ಅವ್ರನ್ನ ಲೇಡಿನ ಬುರುಕ್ಫೀಲ್ಡ್ ಹಾಸ್ಪಿಟ್ಲ್ ಕಳಿಸಿದೆ. ಅಲ್ಲಲ್ಲ, ಈಗ ಮೇಲ್ನೋಟಕ್ಕೆ ಏನು ಅನ್ಸುತ್ತೆ, ಅದು ಒಂಥರ ಬಾಂಬ್ ಬ್ಲಾಸ್ಟರ್, ಅದು ಬಾಂಬ್ ಬ್ಲಾಸ್ಟ್. ಅದು ಬ್ಯಾಗಲ್ಲಿ ಮೆಟೀರಿಯಲ್ಸ್ ಇದೆ, ಎಲ್ಲ ಇದೆ. ಸಿಲಿಂಡರ್ ಅಂತೂ ಅಲ್ಲ, ಅಲ್ಲಿ ಇಲ್ಲಿ ಸಿಲಿಂಡರ್ ಅಲ್ಲ. ಜಾಗ ಹತ್ರ ಹೋಗಿ ನೋಡಿದ್ರ ನೀವು? ಯಾವ ಜಾಗದಲ್ಲಿ ಆಗಿರೋದು? ಇದೇ ಮೂಲೆನೆಲ್ಲ ಒಳಗಡೆ ಏನೇನಿತ್ತು ಅಲ್ಲಿ? ಸರ್ ಅಲ್ಲಿ ಬಂದು ID ಕಾರ್ಡ್ಗಳು ಬಿದ್ದಿದೆ, ಬ್ಯಾಗು. ಅಲ್ಲಿ ಯಾವ ಜಾಗ ಅದು? ಕೈ ತೊಳೆಯೋ ಜಾಗನ ಅಥವಾ ಹೋಟೆಲ್ ಕುತ್ಕೊಳ್ಳೋ ಜಾಗ, ಡಸ್ಟ್ಬಿನ್ ಜಾಗ. ಅಲ್ಲಿ ಆ ಜಾಗದಲ್ಲಿ ಸ್ಫೋಟ ಆಗಿರೋದು ಅಲ್ಲೇ. ಅಲ್ಲಿ ಇದು ಗ್ರಾನೈಟ್ ಎಲ್ಲ ಬ್ಲಾಸ್ಟ್ ಆಗಿದೆ ಅಲ್ಲಿ. ಯಾರು 2-3 ಜನ ಬಂದಿರು ಅಂತ ಹೇಳ್ತಾರೆ, ಹೌದಾ? ಸರ್, ಯಾರು 2-3 ಜನ ಬ್ಯಾಗ್ ತಗೊಂಡ್ ಬಂದಿರು ಅಂತ ಹೇಳ್ತಾರೆ, ಹೌದಾ? ಸರ್ ಅದು 2-3 ಇಲ್ಲೆಲ್ಲ ಬ್ಯಾಗ್ಗಳು ತಗೊಂಬರಾರೆ ಊಟ ಮಾಡೋಕೆ. ಸುಮಾರು 10,000 ಜನ ಊಟ ಮಾಡ್ತಾರೆ ಒಂದು ಟೈಮ್ಗೆ ಇಲ್ಲಿ. ಯಾರು ತಂದಿಟ್ಟಿದ್ದಾರೋ ಗೊತ್ತಿಲ್ಲ.